ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರೋ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ವಾರದಲ್ಲಿ ಒಂದು 2-3 ಸಲ ನೀವು ಮಾಡಿ ತಿಂದ್ರಂತೂ ಸಣ್ಣ ಆಗೋದಂತೂ ಗ್ಯಾರಂಟಿ, ಹಾಗೂ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಇರ್ಬೋದು. ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಮಕ್ಕಳಿಗೂ ಕೂಡ ಇದು ತುಂಬ ಒಳ್ಳೆಯದು. ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ. ಇದು ಓಟ್ಸ್ 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 3/4 ಕಪ್ಪಷ್ಟು ಬಿಸಿನೀರು ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಮೆತ್ತಗಾಗುತ್ತೆ ಇದು. ನೋಡಿ, ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಮುಚ್ಚಿ ಇಟ್ಬಿಡಬೇಕು. ಒಂದು 5 ನಿಮಿಷ ಇಟ್ಟರೂ ಸಾಕು. ನಾವು ಬೇರೆ ಎಲ್ಲ ತಯಾರಿ ಮಾಡ್ಕೊಳ್ಳೋ ತನಕ ಇದು ನೆಂದಿರುತ್ತೆ. ಇನ್ನೊಂದು ಬೌಲ್ನಲ್ಲಿ 1 ಕಪ್ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಓಟ್ಸ್ ತೊಗೊಂಡಲ್ಲ, ಅದೇ ಕಪ್ಪಲ್ಲಿ 1 ಕಪ್ ಅವಲಕ್ಕಿ ಹಾಕ್ಕೊಂಡು ಕ್ಲೀನಾಗಿ ಇದನ್ನು 2-3 ಸಲ ತೊಳ್ಕೊಬೇಕಾಗತ್ತೆ. ಅವಲಕ್ಕಿಲಿ ಕೊಳೆ ಇರೋದ್ರಿಂದ ತೊಳೆದ ನಂತರ ನೋಡಿ ತೊಳ್ಕೊಂಡು ತಂದಿದ್ದೀನಿ. ಈಗ ಸ್ವಲ್ಪ ನೀರನ್ನು ಚಿಮ್ಕಿಸ್ಬೇಕಷ್ಟೇ. ಇದಕ್ಕೆ ಜಾಸ್ತಿ ನೀರು ಹಾಕ್ಕೋಬೇಡಿ. ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು ಹಾಗೆ ಇಟ್ಟರೆ ಇದು ಕೂಡ ಮೆತ್ತಗಾಗುತ್ತೆ. ಸ್ವಲ್ಪ ಹೊತ್ತು ಇಟ್ಟರೆ ಸಾಕು. ಆಮೇಲೆ ಇನ್ನೂ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಸಣ್ಣದಾಗಿ ಕಟ್ ಮಾಡಿದಂತಹ ಎಲೆಕೋಸು ಹಾಕ್ಕೊಂಡಿದ್ದೀನಿ 1 ಬೌಲಷ್ಟು. ಕ್ಯಾಪ್ಸಿಕಮ್ 1 ಸಣ್ಣದಾಗಿ ಕಟ್ ಮಾಡಿದ್ದು, ಕ್ಯಾರೆಟ್ 1 ಅದು ತುರ್ದ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ 1, ಟೊಮೆಟೊ 1 ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಎಲ್ಲ ಈ ರೀತಿ ಮಾಡೋದ್ರಿಂದ. ಈಗ ಇದೆಲ್ಲ ಮಿಕ್ಸ್ ಆಯಿತು. ಆಮೇಲೆ ನೋಡಿ, ಇಲ್ಲಿ ಓಟ್ಸ್ನ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಮೆತ್ತಗೆ ನೆಂದಿದೆ. ನಾನು ಅದೆಲ್ಲ ತಯಾರಿ ಮಾಡ್ಕೊಳ್ಳೋ ತನಕ ಅವಲಕ್ಕಿ ಹಾಗೂ ಓಟ್ಸ್ ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿ ಸಾಫ್ಟಾಗಿ ನೆಂದಿರಬೇಕು. ಈ ಅವಲಕ್ಕಿಯನ್ನು ಓಟ್ಸ್ಗೆ ಹಾಕ್ತಾಯಿದ್ದೀನಿ. ನೆಂದಂತಹ ಓಟ್ಸ್ಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಹಾಕಬಾರ್ದು, ಕರೆಕ್ಟಾಗಿ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಇದಕ್ಕೇ ನಾನು ಕಟ್ ಮಾಡಿದಂತಹ ತರಕಾರಿ ಕೂಡ ಹಾಕ್ಕೊಳ್ತೀನಿ. ನೋಡಿ, ಹದಕ್ಕೆ ಆಗಿದೆ ಓಟ್ಸ್ ಮತ್ತು ಅವಲಕ್ಕಿ ಮಿಶ್ರಣ. ನೋಡಿ, ಈ ತರಕಾರಿ ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಖಾರದ ಪುಡಿ 1 ಟೀ ಸ್ಪೂನ್ನಷ್ಟು ಖಾರದ ಪುಡಿ, ಜೀರಿಗೆ ಅರ್ಧ ಸ್ಪೂನು. ಇದಕ್ಕೆ ಎಷ್ಟು ಬೇಕಾಗುತ್ತೋ, ಓಟ್ಸ್ಗೆಲ್ಲ ನಾನು ಇದು ಹಾಕಿಲ್ಲ ಅಲ್ವಾ ಉಪ್ಪು, ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಗಿನ ಕಡಿಮೆನೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ತುಂಬ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಲರ್ ಬೇಕು ಅಂದರೆ ಅರಿಶಿನ ಪುಡಿ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಅರಿಶಿನ ಪುಡಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಸಾಫ್ಟಾಗಿ ಈ ರೀತಿ ಹಾಗೆ ಆಗಿದೆ. ಗೋಧಿ ಹಿಟ್ಟು ಹಾಕ್ಕೊಂಡು ತುಂಬ ಗಟ್ಟಿಗೆ ಮಾಡ್ಕೋಬೇಡಿ, ಇಷ್ಟು ಆದರೆ ಸಾಕು. ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ಒಂದು ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ ನೋಡಿ. ಅದ್ರ ಮೇಲೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದೇ ಸ್ವಲ್ಪ ಹಾಕ್ಕೊಳ್ಳಿ. ನಾವು ಇಲ್ಲಿ ಕಡಿಮೆ ಎಣ್ಣೆ ಉಪಯೋಗಿಸ್ಬಿಟ್ಟು ಈ ರೆಸಿಪಿನ ಮಾಡ್ತಾ ಇರೋದು. ಕೈಗೆ ನೀರನ್ನು ಎತ್ಕೊಂಡ್ಬಿಟ್ಟು ಸ್ವಲ್ಪ ನಾನು ಚಿಕ್ಕದಾಗಿ ಉಂಡೆ ಮಾಡ್ತಾಯಿದ್ದೀನಿ. ಮತ್ತು ಕೈಗೆ ಬೇಕಿದ್ರೆ ನೀರನ್ನ ಸ್ವಲ್ಪ ಹತ್ಕೊಳ್ಳಿ. ಈ ರೀತಿ ತಟ್ಕೊಳ್ತಾ ಹೋಗೋದು. ಎಣ್ಣೆ ತಿಂದರೂ ಪರವಾಗಿಲ್ಲ, ನಮಗೆ ಎಣ್ಣೆ ತಿಂತೀವಿ ಅನ್ನೋದಾದರೆ ಎಣ್ಣೆನೇ ಸವರ್ಕೊಂಡ್ಬಿಟ್ಟು ಕೈಗೆ ನೀವು ಅಪ್ಲೈ ಮಾಡಿಕೊಂಡು ಈ ರೀತಿ ತಟ್ಕೋಬೋದು. ಡಯಟ್ ಮಾಡೋರಾದರೆ ನೀರಲ್ಲಿ ಕೈ ಎದ್ಬಿಟ್ಟು ತಟ್ಕೊಳ್ಳೋದು ಒಳ್ಳೆಯದು. ನೋಡಿ, ಹೀಗೆ ಪುಟ್ಟದಾಗಿ ದುಂಡಗೆ ಈ ರೀತಿಯಾಗಿ ತಟ್ಕೋಬೇಕು. ಎಷ್ಟು ದಪ್ಪ ತಟ್ಟಿದ್ದೀನಿ ನೋಡಿ, ಈ ಥರ. ಆಮೇಲೆ ಇಲ್ಲಿ ಕಾವಲಿನ ನಾನು ಮೊದಲೇ ಬಿಸಿಗೆ ಇಟ್ಟಿದ್ದೆ. ಎಣ್ಣೆ ಒಂದೇ ಒಂದು ಸ್ವಲ್ಪ ತೊಗೊಂಡು ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ನಾನ್ ಸ್ಟಿಕ್ ತವಾ ಆಗಿರೋದ್ರಿಂದ ಹಾಗೆ ಹಾಕಿದ್ರೂ ಕೂಡ ಇದು ಚೆನ್ನಾಗಿ ಬೇಯುತ್ತೆ. ಯಾವುದೇ ತವ ಆಗಲಿ ದೋಸೆ ಮಾಡೋ ತವದಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು, ತಕ್ಷಣ ತೆಗೆಯೋದಕ್ಕೆ ಹೋಗಬೇಡಿ. ಬಟರ್ ಪೇಪರ್ನ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಈ ರೀತಿಯಾಗಿ ಬರುತ್ತೆ. ಬಟರ್ ಪೇಪರ್ ಇಲ್ಲ ಅಂದರೆ ಬಾಳೆದೆಲೆ ಇಲ್ಲದೆ ಆದರೆ ಪ್ಲಾಸ್ಟಿಕ್ ಹಾಳೆಯಲ್ಲಿ ಕೂಡ ಮಾಡಿಕೊಂಡು ಕೈಗೆ ತೆಕ್ಕೊಂಡು ನೀವು ಹಾಕ್ಕೋಬೋದು. ಪ್ಲಾಸ್ಟಿಕ್ ಹಾಳೆಯಲ್ಲಿ ಮಾಡಿದ್ರೆ ಈಗ ನೋಡಿ, ಒಂದು ಕಡೆ ಬೆಂದಿದೆ, ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಕಿದ್ದರೆ ಅಪ್ಲೈ ಮಾಡ್ಕೊಳ್ಳಿ, ಸವರ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಆ ಕಡೆ ಕೂಡ ಬೆಂದಿದೆ ನೋಡಿ, ನಾನು ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನಿಧಾನವಾಗಿ 2-3 ಮಗ್ಗಲು ಇದನ್ನು ತಿರುಗಿಸ್ಬಿಟ್ಟು ಬೇಯಿಸ್ಕೊಳ್ಳಿ.
ತರಕಾರಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ನೋಡಿ, ನಾನು ಇನ್ನೂ ಒಂದು ಕಡೆ ಈ ರೀತಿ ತಿರುಗಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ತರಕಾರಿ ಹಾಕಿರೋದ್ರಿಂದ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ಎಣ್ಣೆ ಸವರಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಚೆನ್ನಾಗಿ ಬಂತು ನೋಡಿ. ಈಗ ಎರಡನೇದು ಹಾಕಿದ್ದೀನಿ, ಇದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಎಲ್ಲ ತಿಂಡಿ ಕೂಡ ಇದೇ ರೀತಿ ಬರುತ್ತೆ. ಎಷ್ಟೊಂದು ಚೆನ್ನಾಗಿ ಬಂತು ನೋಡಿ. ಓಟ್ಸ್ ತಾಳಿಪಟ್ಟು ಅಂತ ಹೆಸರಿಡ್ಬೋದಾ, ಏನಂತ ಹೆಸರಿಡ್ಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಯಂತೂ ಅದ್ಭುತವಾಗಿರುತ್ತೆ. ನೀವು ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಕೂಡ ಅಷ್ಟು ರುಚಿಯಾಗಿರುತ್ತೆ. ಚಟ್ನಿ ಜೊತೆಗೆ ತಿನ್ಬೋದು, ಇಲ್ಲ ಅಂದರೆ ತುಪ್ಪ ಯಾವುದ್ರ ಜೊತೆ ತಿನ್ಬೋದು, ಏನೂ ಇಲ್ಲ ಅಂದರೆ ಹಾಗೆ ತಿನ್ಬೋದು. ಮೊಸರು ಜೊತೆ ತಿನ್ಬೋದು, ಏನು ಬೇಡ ಅಂದರೆ ಹಾಗೆ ಕೂಡ ನೀವು ಇದನ್ನು ತಿನ್ಬೋದು. ಉಪ್ಪು ಖಾರ ಚೆನ್ನಾಗಿ ಹಾಕ್ಕೊಳ್ಳಿ, ಕರೆಕ್ಟಾಗಿ ಹಾಕ್ಕೊಂಡ್ರೆ ಹಾಗೆ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಡಯೆಟ್ ಮಾಡೋರಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು. ಖಂಡಿತ ಟ್ರೈ ಮಾಡಿ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ. ತರಕಾರಿ ಎಲ್ಲ ನಾವು ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೀವಿ, ಓಟ್ಸ್ ಹಾಕಿದ್ದೀವಿ, ಅವಲಕ್ಕಿ ಹಾಕಿದ್ದೀವಿ. ಇದಂತೂ ಡಯೆಟ್ ರೆಸಿಪಿ ಕೂಡ ಆಗುತ್ತೆ. ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಥರ ರೆಸಿಪಿ ಎಲ್ಲ ಮಾಡ್ಕೊಂಡು ತಿಂದರೆ ನಾವು ಸಣ್ಣ ಬೇಗ ಆಗ್ತೀವಿ. ವಾರದಲ್ಲಿ 1-2-3 ಸಲ ಈ ರೀತಿ ರೆಸಿಪಿಗಳು, ತರಕಾರಿ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಲ್ದಿಯಾಗಿ ಕೂಡ ಇದೆ, ಮಕ್ಕಳಿಗೂ ಕೊಡ್ಬೋದು, ಎಲ್ಲರಿಗೂ ಕೊಡ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.